ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಬಂದು ರುಪಿ ಡಿಪ್ರಿಸಿಯೇಷನ್ ಅಂತ ನಾವೇನು ಕರೀತಾ ಇದ್ದೀವಿ. ಅಂದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಇಂಡಿಯನ್ ರುಪಿ ಅಥವಾ ರುಪಿ ವ್ಯಾಲ್ಯೂ ಏನಿದೆ ಅದ್ರ ತುಂಬಾನೇ ಡಿಪ್ರಿಸಿಯೇಷನ್ ಆಗ್ತಿದೆ, ಅಥವಾ ಲೈಕ್ ಒನ್ ಆಫ್ ದ ಲೋಯೆಸ್ಟ್ ಎವರ್ ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಏನಿದು ರುಪಿ ಡಿಪ್ರಿಸಿಯೇಷನ್ ಅಂತಂದ್ರೆ, ಅಥವಾ ಹಣ ಅಪಮೌಲ್ಯೀಕರಣ ಅಂತಂದ್ರೆ ಏನು? ಸೊ ಇದಕ್ಕೆ ಸಂಬಂಧಪಟ್ಟಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ಫಾರೆಕ್ಸ್ ರಿಸರ್ವ್ ಸ್ಲೈಡ್ಸ್ 10-month ಲೋ ಆಸ್ ರುಪಿ ಇಟ್ಸ್ ನ್ಯೂ ಲೋ ಆಫ್ 85.97. ಅಂದ್ರೆ $1 is equal to 85 rupees 0.97, ರಫ್ಲಿ ಅರೌಂಡ್ 86 rupees. ಅಂದ್ರೆ $1 ಅನ್ನ ನೀವು ಬೈ ಮಾಡಬೇಕು ಅಂತಂದ್ರೆ 86 ರೂಪಾಯಿಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ $1 is equal to ಅಥವಾ ಈಕ್ವಲ್ ಟು 86 rupees ಅಂತ ಆಯ್ತು. ಸೊ ಅಂದ್ರೆ ಒಂದು ರುಪಿಯ ಒಂದು ಕೆಳಮಟ್ಟವನ್ನ ಅಥವಾ ಲೈಕ್ ತುಂಬಾನೇ ಅದ್ರ ವ್ಯಾಲ್ಯೂ ವೈಸ್ ತುಂಬಾನೇ ಕೆಳಗಡೆ ಹೋಗ್ತಾ ಇದೆ. ಸೊ ಅದರಿಂದಾಗಿ ಅದನ್ನ ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಈ ಸುದ್ದಿಯಿಂದಾಗಿ ಅದು ನಮಗೆ ಸುದ್ದಿ ಹಾಗಿದ್ರೆ ಏನಿದು ಹಣ ವಿನಿಮಯ ದರ ಅಂದ್ರೆ ಏನು? ಅಥವಾ ನಮ್ಗೆ ಯೂಶಲಿ ದಟ್ ಡಿಪ್ರಿಸಿಯೇಷನ್ ಅಂತ ನೋಡಿದಾಗ ಒಂದು ಕಂಟ್ರೀಸ್ದು ಒಂದು ಕರೆನ್ಸಿ ಏನಿರುತ್ತೆ, ಕರೆನ್ಸಿ ಫಾಲ್ಸ್ ಇನ್ ದ ವ್ಯಾಲ್ಯೂ ಕಂಪೇರ್ ಟು ಅದರ್ ಕರೆನ್ಸೀಸ್. ಇಲ್ಲಿ ನಾವು ಯೂಶಲಿ ಡಾಲರ್ನ ಒಂದು ದೃಷ್ಟಿಯಿಂದ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಡಾಲರ್ ಎದುರು ಭಾರತೀಯ ರೂಪಾಯಿಯ ತನ್ನ ಮೌಲ್ಯವನ್ನ ಕುಸಿತವನ್ನ, ಏನು ಮೌಲ್ಯ ಏನಿದೆ ಅಥವಾ ವ್ಯಾಲ್ಯೂ ಏನಿದೆ, ರುಪಿ ವ್ಯಾಲ್ಯೂ ಏನಿದೆ, ಅದು ಒಂದು ಕುಸಿತವನ್ನ ಕಂಡಾಗ ಡೌನ್ ಸೈಡ್ ಏನ್ ಬರ್ತಾ ಹೋಗುತ್ತೆ ಅದ್ರ ವ್ಯಾಲ್ಯೂ, ರುಪಿ ವ್ಯಾಲ್ಯೂ, ನಾವು ಅದನ್ನ ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತಾ ಬರ್ತೀವಿ. ಅದ್ರ ಜೊತೆಗೆ ಎಕ್ಸ್ಚೇಂಜ್ ರೇಟ್ ಅಂತ ನಾವೇನ್ ಕರೆದ್ರೆ, ವಿನಿಮಯ ದರ ಅಂತ ಏನ್ ಕರೆದ್ರೆ, ಒಂದು ರಾಷ್ಟ್ರದ ಕರೆನ್ಸಿಯ ವಿರುದ್ಧ ಮತ್ತೊಂದು ರಾಷ್ಟ್ರದ ಅಥವಾ ಆರ್ಥಿಕ ಕರೆನ್ಸಿಯ ಮೌಲ್ಯ ಏನಿರುತ್ತೆ ಅದನ್ನ ನಾವು ವಿನಿಮಯ ದರ, ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರಿತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, $1 ಖರೀದಿಸಲು ಎಷ್ಟು ಭಾರತೀಯ ರೂಪಾಯಿಗಳು ಬೇಕಾಗುತ್ತದೆ ಅಂತ ಲೆಕ್ಕ ಹಾಕೋದು ನಾವು ಎಕ್ಸ್ಚೇಂಜ್ ರೇಟ್ ಅಥವಾ ವಿನಿಮಯ ದರ ಅಂತ ನಾವು ಕರಿತೀವಿ. ಈ ಒಂದು ಇದರಲ್ಲೇ ಈ ರೂಪಾಯಿ ಈಗ ನಿಮಗೆ $1 ಬೈ ಮಾಡಬೇಕು ಅಂದ್ರೆ ನೀವು ಅರೌಂಡ್ 86 ರೂಪಾಯಿಗಳನ್ನ ಪೇ ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಸೊ ಅದನ್ನ ನಾವು ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಡಾಲರ್ನ ಬೇಡಿಕೆ ಅಥವಾ ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲವೂ ಕೂಡ ರೂಪಾಯಿಯ ವ್ಯಾಲ್ಯೂ ಅಥವಾ ರೂಪಾಯಿಯ ಏನು ನಾವೊಂದು ಡಿಮ್ಯಾಂಡ್ ಇರುತ್ತೆ, ಅದು ರೂಪಾಯಿ ವ್ಯಾಲ್ಯೂ ಏನಿರುತ್ತೆ, ಮೌಲ್ಯ ಏನಿರುತ್ತೆ, ಅದು ದುರ್ಬಲವಾಗ್ತಾ ಬರುತ್ತೆ. ಇದನ್ನ ನಾವು ರುಪಿ ಡಿಪ್ರಿಸಿಯೇಷನ್. ಸಿಂಪಲ್ ಆಗಿ ರುಪಿ ಡಿಪ್ರಿಸಿಯೇಷನ್ ಅಂತ ಅಂದ್ರೆ ಮತ್ತೊಂದು ಕರೆನ್ಸಿ ಎದುರು ಬೇರೊಂದು ಕರೆನ್ಸಿಯ ಮೌಲ್ಯ ಕುಸಿತವಾದಾಗ, ಮೌಲ್ಯ ಕೆಳಮಟ್ಟಕ್ಕೆ ಬರ್ತಾ ಬಂದಾಗ ಅದನ್ನ ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ನಾವಿಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ಕುಸಿತ ಬಂದಾಗ ನಾವು ಅದನ್ನ ರುಪಿ ಡಿಪ್ರಿಸಿಯೇಷನ್. ಸೊ ಈ ರುಪಿ ಡಿಪ್ರಿಸಿಯೇಷನ್ ಆಗೋದಕ್ಕೆ ಅಥವಾ ರೂಪಾಯಿ ಡಿಪ್ರಿಸಿಯೇಷನ್ ಆಗೋದಕ್ಕೆ, ಏನು ಅಪಮೌಲ್ಯೀಕರಣ ಆಗೋದಕ್ಕೆ ಕಾರಣವಾದಂತಹ ಮುಖ್ಯವಾದಂತಹ ಕಾರಣಗಳು ಏನೇನು ಅಂತ ನೋಡ್ತಾ ಬಂದಾಗ ನಮಗೆ ಲೈಕ್ ವ್ಯಾಪಾರದ ಕೊರತೆ ಅಂತ ಏನು ಕರೀತೀವಿ, ಟ್ರೇಡ್ ಡೆಫಿಸಿಟ್ ಅಂತ ನಾವು ನೋಡೋದಾದ್ರೆ, ಯೂಶಲಿ ನಾವು ಹೆಚ್ಚು ಇಂಪೋರ್ಟ್ ಅನ್ನ ಮಾಡ್ಕೊಂಡಾಗ ಎಕ್ಸ್ಪೋರ್ಟ್ ನಾವು ಮಾಡಿ ಯೂಶಲಿ ಇನ್ಕಮ್ ಅನ್ನ ಗಳಿಸ್ತೀವಿ. ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನು ಕೂಡ ಮೀರಿ ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೊಂಡಾಗ ಹೆಚ್ಚು ನಾವು ಬೆಲೆಯನ್ನು ಕೊಡಬೇಕಾಗತ್ತೆ, ಅಂದ್ರೆ ಹೆಚ್ಚು ಪೇಮೆಂಟ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಅದನ್ನ ನಿಮ್ಗೆ ಏನ್ ಇನ್ಕಮ್ ಬರ್ತಾ ಇದೆ, ಅಂದ್ರೆ ಇನ್ಕಮ್ ಬರೋದ್ಕಿಂತ ಹೋಗೋದು ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಈ ಒಂದು ಗ್ಯಾಪ್ ಏನಿರುತ್ತೆ ಅದು ನಮಗೆ ಡೆಫಿಸಿಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ನಾವು ವ್ಯಾಪಾರಿ ಕೊರತೆ ಅಂತ ಏನ್ ಕರಿತೀವಿ, ಸೊ ಅಥವಾ ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಅದು ಕೂಡ ಒನ್ ಆಫ್ ದ ರೀಸನ್. ಅಂದ್ರೆ ಅಲ್ಲಿ ನಿಮ್ಗೆ ಆಟೋಮೆಟಿಕಲಿ ಅಮೆರಿಕನ್ ಡಾಲರ್ಗೆ ಜಾಸ್ತಿ ಡಿಮ್ಯಾಂಡ್ ಹೋಯ್ತಾ ಹೋಗುತ್ತೆ. ಅಮೆರಿಕನ್ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಇಂಡಿಯನ್ ರುಪಿ ವ್ಯಾಲ್ಯೂ ಒಳಗಡೆ ಮಾಡ್ತಾ ಆಗುತ್ತೆ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ನ ಔಟ್ಫ್ಲೋ ಅಂತ ಕರಿತೀವಿ. ಯೂಶಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ 2 ತರ ಇರುತ್ತೆ, ಒಂದು ಇನ್ಫ್ಲೋ, ಒಂದು ಔಟ್ಫ್ಲೋ. ಇನ್ಫ್ಲೋ ಅಂತ ಅಂದ್ರೆ ವಿದೇಶಿಯರು ಭಾರತಕ್ಕೆ ಬಂದು ಹೂಡಿಕೆಯನ್ನು ಮಾಡಿದಾಗ ಅದನ್ನ ಇನ್ಫ್ಲೋ ಅಂತ ಕರಿತೀವಿ, ಹೊಳಹರಿವು ಅಂತ ಕರಿತೀವಿ. ಅದೇ ಹೊಳಹರಿವು ಅಂದ್ರೆ ಏನು ಇನ್ವೆಸ್ಟ್ ಮಾಡಿರ್ತಾರೆ, ಬಂಡವಾಳವನ್ನು ಹೂಡಿರ್ತಾರೆ, ಅದನ್ನ ಬಂಡವಾಳವನ್ನು ಹೊರತೆಗೆದು ಬೇರೆ ದೇಶಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ತಮ್ಮ ಬಂಡವಾಳವನ್ನು ಹೊರತೆಗೆದಾಗ ಅದನ್ನ ಹೊಳಹರಿವು ಅಥವಾ ಔಟ್ಫ್ಲೋ ಅಂತ ಕರಿತೀವಿ. ಇತ್ತೀಚಿನ ನಡುವೆ ನಾವು ಫಾರಿನರ್ಸ್ ನಮ್ಮಲ್ಲಿ ಹೂಡಿಕೆ ಮಾಡಿದಂತಹ ಹಣವನ್ನು ಹೆಚ್ಚು ಹೊರತೆಗಿತಾ ಇದ್ದಾರೆ, ಅದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಅಂಡ್ US ಡಾಲರ್ ಏನಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ, ಬಲ ಆಗ್ತಾ ಇದೆ. ಸೊ ಅದು ಆಗಿರ್ಬೋದು. ಹಣದುಬ್ಬರ ದರ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ 4+2 ಅಥವಾ -2 ನಾವು ಒಂದು ಲಿಮಿಟ್ ಇಟ್ಕೊಂಡು ಇನ್ಫ್ಲೇಷನ್ ಟಾರ್ಗೆಟ್ ಮಾಡಿರ್ತೀವಿ. ಬಟ್ ಇತ್ತೀಚೆಗೆ ಅದು 7% ದಾಟ್ತಾ ಇದೆ ಅಂತ ಒಂದು ನ್ಯೂಸ್ ಅಲ್ಲಿ ಇದೆ. ಸೊ ಆ ದೃಷ್ಟಿಯಿಂದಾಗಿ ಅಧಿಕವಾದಂತಹ ಇನ್ಫ್ಲೇಷನ್, ಹೈ ಇನ್ಫ್ಲೇಷನ್ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳುವಂಥದ್ದು. ಅಂಡ್ ಸೇವೆಗಳ ಹೆಚ್ಚಳ ಅಂತ ಕರಿತೀವಿ. ಅಂದ್ರೆ ಭಾರತದಿಂದ ಅಮೆರಿಕಕ್ಕೆ ಅಥವಾ ಬೇರೆ ಯುರೋಪಿಯನ್ ರಾಷ್ಟ್ರಗಳಿಗೆ
ಟೂರ್ಗೆ ಹೋಗುವಂಥವ್ರು, ಪ್ರವಾಸಕ್ಕೆ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆಟೋಮೆಟಿಕಲಿ ಇವ್ರು ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಟ್ರೇಡ್ಗಳನ್ನ ಅಥವಾ ಅಲ್ಲಿ ಒಂದು ಡೇ ಟು ಡೇ ಆಕ್ಟಿವಿಟೀಸ್ ಮಾಡಬೇಕಂದ್ರೆ ಅವ್ರಿಗೆ ಡಾಲರ್ ಬೇಕಿರುತ್ತೆ. ಡಾಲರ್ ಬೇಕು ಅಂದಾಗ ಡಾಲರ್ನ ಬೈ ಮಾಡಬೇಕಾಗುತ್ತೆ. ಆಟೋಮೆಟಿಕಲಿ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಏನು ಕರೆನ್ಸಿಯ ಸವಕಳಿ ಅಂತ ಏನು ಕರಿತೀವಿ ಅಂದರೆ ಯೂಶಲಿ ಇಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಇರುತ್ತೆ. ಇವೆಲ್ಲವೂ ಕೂಡ ನಮಗೆ ಸೇರಿ ನಮಗೆ ಒಟ್ಟಾರೆಯಾಗಿ ದುರ್ಬಲಗೊಳ್ಳುತ್ತೆ ಅನ್ನುವಂಥದ್ದು. ಅಂಡ್ ಕೆಲವು ಸಲ ನಮಗೆ ಡಿವ್ಯಾಲ್ಯೂಯೇಷನ್ ಅಂಡ್ ಡಿಪ್ರಿಸಿಯೇಷನ್ ಅಂತ ಎರಡೂ ಕೇಳ್ತಾ ಇರ್ತೀವಿ. ಅಂದ್ರೆ ರುಪಿ ಡಿವ್ಯಾಲ್ಯೂಯೇಷನ್ ಅಂಡ್ ರುಪಿ ಡಿಪ್ರಿಸಿಯೇಷನ್ ಅಂತ. ಏನಂದ್ರೆ ಎರಡು ಡಿಫ್ರೆನ್ಸ್, ಎರಡು ಸೇಮ್ ಆಗಿ ಕೆಲವು ಸಲ ಅದ್ಲು ಬದಲಿಯಾಗಿ ಬಳಸ್ತಾ ಬಂದಿರ್ತೀವಿ. ಅದು ಗೊತ್ತಿಲ್ಲದೂ ಕೂಡ ಎರಡನ್ನೂ ಸೇಮ್ ಆಗಿ ಬಳಸ್ತಾ ಬಂದಿರ್ತೀವಿ. ಬಟ್ ಇವೆರಡು ನಡುವೆ ಒಂದಷ್ಟು ಡಿಫ್ರೆನ್ಸ್ ಇದೆ. ಏನು ಅಂತ ನೋಡ್ತಾ ಬಂದಾಗ ಡಿಪ್ರಿಸಿಯೇಷನ್ ಅನ್ನುವಂಥದ್ದು ಮಾರ್ಕೆಟ್ ನಲ್ಲಿ ಇರುವಂತಹ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಧಾರದ ಮೇಲೆ ರುಪಿಯ ಅಥವಾ ಬೇರೊಂದು ಹಣದ ಒಂದು ಮೌಲ್ಯ ಕುಸಿತ ಅಥವಾ ಹೆಚ್ಚಳ ಆಗ್ಬೋದು. ಇವೆರಡನ್ನು ಕೂಡ ನಾವು ಮಾಡ್ತಾ ಬಂದಾಗ ಅದನ್ನ ಡಿಪ್ರಿಸಿಯೇಷನ್ ಅಂತ ಅಂತೀವಿ. ಡಿವ್ಯಾಲ್ಯೂಯೇಷನ್ ಅಂದ್ರೆ ಇಂಟೆನ್ಷನಲಿ, ಅಂದ್ರೆ ಆ ಒಂದು ದೇಶದ ಯಾರು ಅಂದ್ರೆ ಯೂಶಲಿ ನಮಗೆ ಬಂದಾಗ RBI ಆಗಿರ್ಬೋದು ಅಥವಾ ಲೈಕ್ ಏನು RBI ಯೂಶಲಿ ಅಥವಾ ಒಂದು ಏನು ಅಥಾರಿಟಿ ಯಾರಿರ್ತಾರೆ, ಅಥಾರಿಟೇಟಿವ್ ಪರ್ಸನ್ ಏನಿರ್ತಾರೆ, ಅಧಿಕೃತವಾದಂತಹ ಪರ್ಸನ್ ಒಂದು ರೂಪಾಯಿ ವ್ಯಾಲ್ಯೂವನ್ನು ಅವರೇ ಅದನ್ನ ಡಿವ್ಯಾಲ್ಯೂ ಮಾಡಿದಾಗ, ಅದಕ್ಕೆ ಅವರೇ ಒಂದು ಕಮ್ಮಿ ಮಾಡಿದಾಗ ಅದನ್ನ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ ಅಂದ್ರೆ ಮೇನು ಮಾರ್ಕೆಟ್ ನಲ್ಲಿ ಇರುವಂತಹ ಡಿಮ್ಯಾಂಡ್ ಅಂಡ್ ಸಪ್ಲೈನ ಆಧರಿಸಿ ರೂಪಾಯಿ ವ್ಯಾಲ್ಯೂನ ಡಿಸೈಡ್ ಆದ್ರೆ ಅದನ್ನ ಯೂಶಲಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಡಿಪ್ರಿಸಿಯೇಷನ್ ಯಾವುದೇ ರೀತಿಯಾದಂಥ ಗೌರ್ನಮೆಂಟ್ ಇಂಟರ್ವೆನ್ಷನ್ ಇರಲ್ಲ. ಬಟ್ ನಮಗೆ ಡಿವ್ಯಾಲ್ಯೂಯೇಷನ್ ಅಲ್ಲಿ ಗೌರ್ನಮೆಂಟ್ನ ಒಂದು ಏನು ಇಂಟರ್ವೆನ್ಷನ್ ಅಥವಾ ಅವ್ರದ್ದು ಒಂದು ಇದನ್ನ ನಾವು ನೋಡ್ತಾ ಬರ್ತೀವಿ. ಇಟ್ ಹ್ಯಾಪನ್ಸ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ತೇಲುವ ಒಂದು ಹಣ ವಿನಿಮಯ ದರ ಅಂತ ಏನು ಕರಿತೀವಿ. ಯೂಶಲಿ ಫ್ಲೋಟಿಂಗ್ ವ್ಯವಸ್ಥೆನಲ್ಲಿ ನಮಗೆ ಡಿಪ್ರಿಸಿಯೇಷನ್ ಆಗುತ್ತೆ. ಇದು ನಮಗೆ ಸೆಮಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ನಲ್ಲಿ ಒಂದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಅಷ್ಟು ಮಾತ್ರನೇ ವ್ಯಾಲ್ಯೂ. ನೀವು RBI ಒಂದು ಹಣವನ್ನು ಫಿಕ್ಸ್ ಮಾಡಿದಾಗ ಅಂದ್ರೆ ₹1 ಈಗ ಫಾರ್ ಎಕ್ಸಾಂಪಲ್ ₹80 ಅಷ್ಟು ಮೇಲೆ ನಾವು ಕೊಡಲ್ಲ ಅಂತ ಒಂದು ಫಿಕ್ಸ್ ಮಾಡಿದಾಗ ಯೂಶಲಿ ನಾವು ಅದನ್ನ ನಾವು ಡಿವ್ಯಾಲ್ಯೂಯೇಷನ್ ಅಂತ ಫಿಕ್ಸ್ಡ್ ಮಾಡಿದಾಗ, ಸೆಮಿ ಫಿಕ್ಸ್ಡ್ ಮಾಡಿದಾಗ ಇದು ಇರ್ತದೆ. ಇದಿಷ್ಟು ನಮಗೆ ಡಿಪ್ರಿಸಿಯೇಷನ್ ಮತ್ತು ಡಿವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತಹ ಒಂದು. ಈ ರೂಪಾಯಿಯ ಡಿಪ್ರಿಸಿಯೇಷನ್ ಆಗೋದ್ರಿಂದ ಎಫೆಕ್ಟ್ಸ್ ಏನಿದೆ ಅಂದ್ರೆ ಫುಲ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಬಂದಾಗ ಇಟ್ಸ್ ಮೋರ್ ಮಿಕ್ಸ್ಡ್ ಬ್ಯಾಗ್ ಅಂತ ಕರೀತೀವಿ. ಅಂದ್ರೆ ಒಂದಷ್ಟು ಪಾಸಿಟಿವ್ ಇರುತ್ತೆ, ಒಂದಷ್ಟು ನೆಗೆಟಿವ್ ಇರುತ್ತೆ. ಯಾವ ಪಾಸಿಟಿವ್ ಯಾವ್ಯಾವ ಅಂತ ನೋಡಿದಾಗ ರುಪಿ ಡಿಪ್ರಿಸಿಯೇಷನ್ ಆಗೋದ್ರಿಂದ ಆಗುವಂತಹ ಒಂದು ಪಾಸಿಟಿವ್ ಯಾವ್ಯಾವ ಅಂತ ನೋಡಿದಾಗ ನಮಗೆ ಯೂಶಲಿ ರಫ್ತು ಸ್ಪರ್ಧಾತ್ಮಕತೆ ಅಥವಾ ಕಾಂಪಿಟೇಟಿವ್ನೆಸ್ ಅಂತ ನಾವೇನು ಕರಿತೀವಿ, ಯೂಶಲಿ ನಮ್ಗೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ರೂಪಾಯಿ ಕಮ್ಮಿ ಆದಷ್ಟು ಯೂಶಲಿ ಈಗ ಅಮೆರಿಕನ್ ಪ್ರಾಡಕ್ಟ್ ಯಾರಾದ್ರೂ ಬೈ ಮಾಡಕ್ ಮುಂಚೆ ಈಗ ಇಂಡಿಯನ್ ವ್ಯಾಲ್ಯೂನಲ್ಲಿ ₹86 ಏನೋ ಒಂದು ಸಿಗ್ತಾ ಇದೆ ಅಂದಾಗ ದೇ ಆರ್ ಮೋರ್ ಟೆನ್ ಟು ಬೈ ಇಂಡಿಯನ್ ಗೂಡ್ಸ್ ಆಗಿರುತ್ತೆ. ಸೊ ಅದೃಷ್ಟಿಂದಾಗಿ ನಮಗೆ ಯೂಶಲಿ ಒಂದು ಕಾಂಪಿಟೇಟಿವ್ನೆಸ್ ಜಾಸ್ತಿ ಮಾಡುತ್ತೆ ಅಂತ ಹೇಳುವಂಥದ್ದು. ಅಂಡ್ ರೆಮಿಟೆನ್ಸಸ್ ಜಾಸ್ತಿ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಇಸ್ ಲೈಕ್ ಲಾರ್ಜೆಸ್ಟ್ ರೆಮಿಟೆಂಟ್ ರಿಸೀವರ್ ಅಂತ ನಾವೇನು ಕರಿತೀವಿ. ಅಂದ್ರೆ ಯೂಶಲಿ ಹೊರದೇಶಗಳಲ್ಲಿ ಉಳ್ಕೊಂಡಿರುವಂತಹ ಅನಿವಾಸಿ ಭಾರತೀಯರು ಏನಿರ್ತಾರೆ ಅವರು ಅಲ್ಲಿ ಗಳಿಸಿದಂತಹ ಹಣದ ಒಂದು ಭಾಗವನ್ನ ತಮ್ಮ ದೇಶಕ್ಕೆ ಅಂದ್ರೆ ತಮ್ಮ ಕುಟುಂಬಕ್ಕೆ ಅಥವಾ ಯಾರಿಗೂ ಇನ್ನ ನೆರೆಹೊರೆಯವರಿಗೆ ಅಥವಾ ತಮ್ಮ ಸಂಗಾತಿಗಳಿಗೆ ಯೂಶಲಿ ಹಣವನ್ನ ಕಳಿಸ್ತಾರೆ. ಅವಾಗಲೂ ಕೂಡ ಅದರಿಂದ ನಾವು ಹೆಚ್ಚು ಪ್ರಯೋಜನವನ್ನು ಪಡ್ಕೋತೀವಿ. ಸೊ ಅಂದ್ರೆ ಮೊದಲು ₹80 ಈಗ ₹86 ಆಗಿದೆ ಅಂದ್ರೆ ಅಷ್ಟು ಮಟ್ಟಿಗೆ ನಾವು ಅದನ್ನ ಯೂಶಲಿ ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ದೇಶೀಯ ಉತ್ಪನ್ನ ಆಗಿರ್ಬೋದು. ಯಾಕಂದ್ರೆ ಈಗ ಎಕ್ಸ್ಪೋರ್ಟ್ ಮಾಡಬೇಕು ಇಂಪೋರ್ಟ್ ಮಾಡ್ಕೋಬೇಕು ಅಂದಾಗ ನಾವು ಜಾಸ್ತಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದಾಗಿ ಒಂದು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಿಗ್ತಾ ಬರುತ್ತೆ. ಇದು ನಮಗೆ ಅಥವಾ ಇದು ಅಂತ ಕರಿತೀವಿ. ನಕಾರಾತ್ಮಕವಾಗಿ ಯಾವ್ಯಾವ ನೋಡ್ತಾ ಇದೆ, ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅವೆಲ್ಲವೂ ಕೂಡ ನಮಗೆ ದುಬಾರಿ ಆಗ್ತಾ ಬರುತ್ತೆ. ಮೊದಲು ನಾವು ₹80 ಏನೋ ಒಂದು ಲೈಕ್ ಒಂದು kg ಆಫ್ ಕಾಟನ್ ಇಂಪೋರ್ಟ್ ಮಾಡ್ಕೋತಾ ಇದ್ದೋ. ಬಟ್ ಈಗ ₹86 ರುಪಿ ವ್ಯಾಲ್ಯೂ ಆಗಿರೋದ್ರಿಂದ ಅದೇ ಒಂದು kg ಕಾಟನ್ ಅನ್ನ ಬೈ ಮಾಡಬೇಕು ಅಂದ್ರೆ ₹86 ಕೊಡಬೇಕಾಗತ್ತೆ. ಅವಾಗ ಆಟೋಮೆಟಿಕಲಿ ನಮಗೆ ಅದು ಇಂಪೋರ್ಟ್ನ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಅದು ಪ್ರೈಸ್ ಏನಿರುತ್ತೆ ಅದ್ರ ಮೇಲೂ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಬರುತ್ತೆ. ಅಂಡ್ ಏನು ನಮಗೆ ಡಿಫಿಸಿಟ್ ಏನಿರುತ್ತೆ ಅಂದ್ರೆ ಟ್ರೇಡ್ ಡಿಫಿಸಿಟ್ ಅಂತ ನಾವೇನು ಕರಿತೀವಿ, ವ್ಯಾಪಾರಿ ಕೊರತೆ ಅಂತ ಏನು ಕರಿತೀವಿ, ಅದ್ರದ್ದು ಇನ್ನೂ ಎಕ್ಸ್ಪ್ಯಾನ್ಷನ್ ಆಗುವಂತಹ ಅದನ್ನು ಜಾಸ್ತಿ ಆಗುವಂತಹ ಸಂಭವಗಳು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಸೇವಾ ವಲಯದಲ್ಲಿನ ವೆಚ್ಚಗಳು ಅಥವಾ ಏನು ವಿದೇಶಿ ಪ್ರಯಾಣ ಅಥವಾ ಶಿಕ್ಷಣಕ್ಕೆ ಹೋಗೋರು ಏನು ಇರ್ತಾರೆ ಅಂದ್ರೆ ಲೈಕ್ ಫಾರಿನರ್ಗಳಿಗೆ ಏನು ಹೋಗೋರು ಇರ್ತಾರೆ ಅವ್ರ ಮೇಲೂ ಕೂಡ ಇದು ನೆಗೆಟಿವ್ ಆಗಿ ತುಂಬಾ ಇದಾಗುತ್ತೆ. ಅದಲ್ಲದೆ ಹೂಡಿಕೆದಾರರಲ್ಲಿ ಒಂದು ವಿಶ್ವಾಸವನ್ನು ಅಂದ್ರೆ ಹೂಡಿಕೆ ವಿಶ್ವಾಸವನ್ನು ಕೂಡ ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇದಿಷ್ಟು ಬೇಸಿಕ್ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಗಳು. ಸೊ ವೇ ಫಾರ್ವರ್ಡ್ ಏನು ಅಂತ ನೋಡ್ತಾ ಬಂದಾಗ ನಾವು ರಫ್ತುಗಳನ್ನು ಹೆಚ್ಚಳ ಮಾಡುವಂಥದ್ದು ಅಂದ್ರೆ ಏನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಆ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡೋದ್ರ ಮೂಲಕ ನಾವು ರುಪಿ ಲೈಕ್ ವ್ಯಾಲ್ಯೂವನ್ನ ಇನ್ಕ್ರೀಸ್ ಮಾಡ್ತಾ ಬರುವಂಥದ್ದು. ಈಗೇನು ಕಮ್ಮಿ ಆಗ್ತಾ ಇದೆ ಅದನ್ನ ಇನ್ಕ್ರೀಸ್ ಮಾಡುವಂಥದ್ದು. ಅದ್ರ ಜೊತೆಗೆ ವಿದೇಶಿ ಹೂಡಿಕೆಯನ್ನು ಈಗೆಲ್ಲ ಏನು ಲೈಕ್ ಫಾರಿನ್ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋ ಆಗ್ತಾ ಇದೆ ಅದನ್ನ ಮೋರ್ ಇಂಟು ಇನ್ಫ್ಲೋ ಆಗಿ ಕನ್ವರ್ಟ್ ಮಾಡುವಂಥದ್ದು. ಹೆಚ್ಚು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಪ್ರೋತ್ಸಾಹ ಮಾಡುವಂಥದ್ದಾಗಿರ್ಬೋದು. ಇನ್ಫ್ಲೇಷನ್ ಅನ್ನು ಟಾರ್ಗೆಟ್ ಮಾಡೋದಾಗಿರ್ಬೋದು. ಈಗೇನು 7% ಮೇಲೆ ಹೋಗ್ತಾ ಇದೆ ಅದನ್ನ ಮೋರ್ ಇಂಟು 4 ಅಥವಾ 5% ನಾವು ತರ್ತಾ ಬಂದಾಗ
ಅದನ್ನು ಕೂಡ ನಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಇನ್ನೊಂದು ಕರೆನ್ಸಿ ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಜಸ್ಟ್ ನಾವು ಏನು ಅತಿಯಾಗಿ US ಡಾಲರ್ ಮೇಲೆ ಡೆವಲಪ್ಮೆಂಟ್ ಡಿಪೆಂಡೆಂಟ್ ಅನ್ನ ಮಾಡಿದೀವಿ, ಅದ್ರ ಬದಲಿಗೆ ಬೇರೆ ಬೇರೆ ದೇಶಗಳು ಈಗ ಆಲ್ರೆಡಿ ಭಾರತ, ಸೊ ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಕತಾರಿಂದ ಬೈ ಮಾಡ್ತಾ ಇದೀವಿ ಅಂತಂದ್ರೆ ಕತಾರ್ನ ಏನು ದಿನಾರ್ಗಳು ಏನಿರುತ್ತವೆ ಅಥವಾ ಅವರ ಒಂದು ದೇಶೀಯ ವ್ಯಾಲ್ಯೂ ಏನಿರುತ್ತೆ ಅಥವಾ ಮನಿ ಏನಿರುತ್ತೆ ಅದರಲ್ಲೇ ನಾವು ಅದನ್ನ ವ್ಯವಹಾರ ಮಾಡೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಅವಾಗ ನಾವು ಡಾಲರ್ ಮೇಲಿನ ಅತಿಯಾದ ಒಂದು ಅವಲಂಬನೆಯನ್ನ ಕಮ್ಮಿ ಮಾಡ್ತಾ ಬರೋದ್ರ ಮೂಲಕ ರೂಪಾಯಿಯ ವ್ಯಾಲ್ಯೂ ಕೆಳಗಡೆ ಬೀಳೋದನ್ನ ನಾವು ಕಾಪಾಡ್ತಾ ಬರ್ಬೋದು. ಇದು ಡಿಪ್ರಿಸಿಯೇಷನ್ ಅಥವಾ ರೂಪಾಯಿಯ ಒಂದು ಅಪಮೌಲ್ಯೀಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.